ಚಿತ್ರದುರ್ಗದಲ್ಲೂ ಕೂಡ ದೊಡ್ಡದೊಂದು ಪ್ರತಿಭಟನೆ ನಡೀತಾ ಇದೆ. ಇದರ ಬಗ್ಗೆ ವಿವರವನ್ನು ಕೊಡ್ತಾ ಇದ್ದೀನಿ. ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಮಾಜದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ಸಂಘಟನೆಗಳಿಂದ ಧರಣಿಯನ್ನು ಮಾಡಲಾಗ್ತಾ ಇದೆ. ನೀಲಕಂಠೇಶ್ವರ ದೇಗುಲದ ಬಳಿ ಜಮಾಯಿಸಿದಂಥ ಜನರು ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ. ಈ ಬಡವನ ಹತ್ಯೆ ಏನಾಗಿದೆ, ಅಮಾಯಕನ ಏನು ಹತ್ಯೆ ಆಗಿದೆ ಅದನ್ನು ಪ್ರತಿಭಟಿಸಿ ಈಗ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ವೀರಶೈವ ಸಮಾಜ, ಜಂಗಮ ಸಮಾಜ ಈ ಅಮಾಯಕ ಈ ಬಡವನ ಹತ್ಯೆಯನ್ನು ಖಂಡಿಸಿ ಈಗ ಈ ದುರುಳರು ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ. ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ವೀರಶೈವ ಲಿಂಗಾಯತರ ಸಮಾಜದಿಂದ ಕೂಡ ಪ್ರತಿಭಟನೆ ಮಾಡಲಾಗಿದೆ. ನಟ ದರ್ಶನ್ ಮತ್ತು ಆತನ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆಯನ್ನು ಮಾಡಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ. ಈಗ ದರ್ಶನ್ ಮತ್ತು ಆತನ ಗ್ಯಾಂಗ್ ಏನಿದೆ ಆ ಗ್ಯಾಂಗ್ನ ವಿರುದ್ಧವೂ ಕೂಡ ಈಗ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನೋಡ್ತಾ ಇದ್ರ ಚಿತ್ರದುರ್ಗದ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಜನ ಕೂಡ ಜಮಾಯಿಸ್ತಾ ಇದ್ದಾರೆ. ಒಬ್ಬ ಅಮಾಯಕನಿಗೆ ಇಷ್ಟಾದರೂ ಜನ ಬೆಂಬಲ ಸಿಗ್ತಾ ಇಲ್ಲ. ಯಾಕೆಂದರೆ ಘಟಾನುಘಟಿಗಳು, ದೈತ್ಯರು ಅಂಥವರಿಗೆ ಸಮಾಜದಲ್ಲಿ ಸಹಜವಾಗಿ ಬೆಂಬಲ ಸಿಕ್ಬಿಡುತ್ತೆ. ಎಲ್ಲರೂ ಕೂಡ ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಬೇಕಾದಂಥ ಲಾಯರ್ಗಳನ್ನು ಅವರು ಫಿಕ್ಸ್ ಮಾಡಿ ಅಥವಾ ಅವರನ್ನು ವಾದಕ್ಕೆ ತಮ್ಮ ಲಾಯರ್ ಆಗಿ ಅವರು ಕೂಡ ವಕಾಲತ್ತನ್ನು ವಹಿಸ್ಬೋದು. ಆದರೆ ಬಡವರ ಪರ ಯಾರು ನಿಲ್ತಾರೆ? ಈಗ ಬಡವರ ಪರ ನಿಲ್ಲೋದಕ್ಕೆ ಜನ ಬಂದಿದ್ದಾರೆ, ಅಮಾಯಕರ ಪರ ನಿಲ್ಲೋಕ್ಕೆ ಜನ ಬರ್ತಾ ಇದ್ದಾರೆ. ಹೀಗಾಗಿ ಸಮಾಜ ಕೂಡ ನಿಧಾನವಾಗಿ ಈ ಒಂದು ಘಟನೆ ಏನಿದೆ ಜಾಗೃತಿ ಆಗ್ತಾ ಇದೆ. ಇಂಥ ಘಟನೆಯನ್ನು ಖಂಡಿಸ್ತಾ ಇದೆ. ಕೊನೆ ಪಕ್ಷ ಯಾರು ಮಾಡಿದ್ರು ಕೊಲೆ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಆ ಅಮಾಯಕನ ಹತ್ಯೆ ಆಗೋಯ್ತಲ್ಲ, ಆ ಬಡವನ ಹತ್ಯೆ ಮಾಡಿಬಿಟ್ರಲ್ಲ, ಆ ಬಡವನ ಅನ್ಯಾಯವಾಗಿ ಕೊಲೆ ಮಾಡಿಬಿಟ್ರಲ್ಲ, ಅಂಥ ದುರುಳರಿಗೆ ಸಮಾಜ ಕೂಡ ಶಿಕ್ಷೆ ಕೊಡಬೇಕಾಗತ್ತೆ. ಈಗ ಸಮಾಜ ಜಾಗೃತಿಯಾಗಿ ಅಂಥ ದುಷ್ಟರ ವಿರುದ್ಧ ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಮೌನಾಚರಣೆಯನ್ನು ಮಾಡಲಿದ್ದಾರೆ. ದಯಮಾಡಿ ತಮ್ಮಲ್ಲಿ ನಾನು ಇನ್ನೊಮ್ಮೆ ಕೋರ್ತಾ ಇದ್ದೇನೆ. ರೈಟ್. ಇದ್ರ ಜೊತೆಗೆ ಇನ್ನು ರೇಣುಕಾಸ್ವಾಮಿ ಕುಟುಂಬದ ಜೊತೆ ಕೂಡ TV9 ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತು. ಪ್ರಮುಖವಾಗಿ ಆ ಕುಟುಂಬ ಈಗ ನೋವಲ್ಲಿದೆ. ಆ ನೋವು ಯಾವ ಮಟ್ಟಿಗಿದೆ ಅಂದರೆ ಈ ಸಮಾಜ ಆ ನೋವನ್ನು ನೋಡಲೇಬೇಕಾಗತ್ತೆ. ಯಾಕೆಂದರೆ ಪ್ರತಿ ಮನೆಯಲ್ಲೂ ಕೂಡ ಇಂಥದ್ದಾದ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ. ಆ ಹೊಟ್ಟೆ ನೋವನ್ನು ಅವರ ಕುಟುಂಬದವರು ಅಥವಾ ಅವರ ಪಾಲಕರು, ಪೋಷಕರು TV9 ಬಳಿ ಹೇಳ್ಕೊಂಡಿದ್ದಾರೆ. ನೋಡೋಣ ಬನ್ನಿ.